2025 ಮುಗ್ದೇ ಹೋಯ್ತು. 2026 ಪ್ರಾರಂಭವಾಯಿತು. ಕ್ಯಾಲೆಂಡರ್ ಚೇಂಜ್ ಆಯಿತು. ಆದರೆ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಜೀವನ ಏನು ಚೇಂಜ್ ಆಗಿಲ್ಲ. ಅದೇ ಸ್ಟ್ರಗಲ್, ಅದೇ ಓವರ್ ಥಿಂಕ್, ಅದೇ ಕೆಲಸ, ಅದೇ ಮೈಂಡ್ ಸೆಟ್. ಕಳೆದ 3-4 ವರ್ಷಗಳಿಂದ ಇದೇ ತರ ಸಮಸ್ಯೆ ನಾವು ನೋಡ್ತಾನೆ ಬಂದಿದ್ದೀವಿ. ಪ್ರತಿ ವರ್ಷ ಒಂದೇ ಮಾತು ಹೇಳ್ತೀವಿ, ಅದೇನಂದ್ರೆ ಈ ವರ್ಷ ನಾವು ಚೇಂಜ್ ಆಗಬೇಕು ಅಂತ. ಬಟ್ ಚೇಂಜ್ ಆಗಿರೋದು ವರ್ಷ ಮಾತ್ರ. ನಾವಿನ್ನೂ ಅಲ್ಲೇ ಇದ್ದೀವಿ. 2026 ಇದೇ ತರ ಆಗಬಾರ್ದು. ಮುಂದಿನ ವರ್ಷ ಬಂದಾಗ ನಮಗೆ ನಾವು ಇದೇ ತರ ಕೇಳಬಾರ್ದು. ಈ ವಿಡಿಯೋ ಮೋಟಿವೇಶನ್ ಮಾಡೋಕೆ ಅಲ್ಲ, ನಿನ್ನ ಜೀವನದ ಸ್ಟೇರಿಂಗ್ ವೀಲ್ ನಿನ್ನ ಕೈಗೆ ವಾಪಸ್ ಕೊಡೋಕೆ. ವರ್ಷಗಳು ನಿನ್ನನ್ನು ಚೇಂಜ್ ಮಾಡಲ್ಲ, ನಿನ್ನ ಹ್ಯಾಬಿಟ್ಸ್ ನಿನ್ನನ್ನು ಚೇಂಜ್ ಮಾಡುತ್ತೆ. ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ 7 ಪಾಯಿಂಟ್ ಅನ್ನು ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. 1 ವರ್ಷ ಮತ್ತೆ ಕೈ ತಪ್ಪಿಸಿಕೊಳ್ಳೋದು ಬೇಡ. ಈ ಸಲ ನೀನೇ ನಿನ್ನನ್ನು ಆಯ್ಕೆ ಮಾಡ್ಕೋ. ಪಾಯಿಂಟ್ ನಂಬರ್ 1, ಮಾರ್ನಿಂಗ್ ಕಂಟ್ರೋಲ್. ಬೆಳಗ್ಗೆ ಎದ್ದ ಕ್ಷಣವೇ ನಿನ್ನ ದಿನದ ದಿಕ್ಕನ್ನು ತೀರ್ಮಾನ ಮಾಡುತ್ತೆ. ಆ ಕ್ಷಣ ನೀನು ಮೊಬೈಲ್ ಹಿಡಿದ್ರೆ ನಿನ್ನ ದಿನ ನಿನ್ನ ನಿಯಂತ್ರಣದಲ್ಲಿ ಇರೋದಿಲ್ಲ. ಉದಾಹರಣೆಗೆ ಮಾರ್ನಿಂಗ್ ಯಾರಾದ್ರೂ ಒಂದು ಸಾಂಗ್ ಕೇಳಿದ್ರೆ ದಿನವೆಲ್ಲ ಅದೇ ಸಾಂಗ್ ಅನ್ನೇ ನಾವು ಗುನುಗಿಸ್ತಾ ಇರ್ತೀವಿ. ಹೀಗೆ ಯಾರೋ ಕಳಿಸಿದ ಮೆಸೇಜ್, ರೀಲ್ಸ್, ಇದರಿಂದನೇ ದಿನ ಶುರುವಾಗುತ್ತೆ. ಅದರಲ್ಲಿ ಒಳ್ಳೇದೇನಾದ್ರೂ ಇದ್ರೆ ಓಕೆ, ಅದರಲ್ಲಿ ಏನಾದರೂ ಕೆಟ್ಟದಿದ್ರೆ ನಮ್ಮ ಬೆಳಗ್ಗಿನ ಫ್ರೆಶ್ ಮೈಂಡ್ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಮಾರ್ನಿಂಗ್ ಆದಷ್ಟು ಮೊಬೈಲ್ ಅನ್ನ ದೂರವಿಡಿ. ತುಂಬಾ ಅಗತ್ಯವಿದ್ರೆ ಮಾತ್ರ ಯೂಸ್ ಮಾಡಿ. ಮಾರ್ನಿಂಗ್ ಬೇಗ ಹೇಳೋದು ಎಷ್ಟು ಇಂಪಾರ್ಟೆಂಟೋ ರಾತ್ರಿ ಮಲಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ತಡವಾಗಿ ಮಲಗೋದು ಅನ್ನೋದು ಒಂದು ಸಿಂಪಲ್ ಹ್ಯಾಬಿಟ್ ಅಂತ ಅನ್ಸುತ್ತೆ, ಆದ್ರೆ ಅದು ನಿನ್ನ ಶಕ್ತಿಯನ್ನು ನಿಧಾನವಾಗಿ ಕಿತ್ತುಕೊಳ್ಳುತ್ತೆ. ಹೇಗೆಂದ್ರೆ ಬೆಳಗ್ಗೆ ದೇಹ ಮಾತ್ರ ಎದ್ದಿರುತ್ತೆ, ಆದ್ರೆ ಮನಸ್ಸು ಇನ್ನು ನಿದ್ರೆಯಲ್ಲೇ ಇರುತ್ತೆ. ಇದರ ಬಗ್ಗೆ ಸೈಂಟಿಸ್ಟ್ ಕೂಡ ಹೀಗೆ ಹೇಳ್ತಾರೆ. ನಿದ್ರೆ ಮತ್ತು ಮೆದುಳು ಅಧ್ಯಯನ ಮಾಡಿದಂತಹ ಡಾಕ್ಟರ್ ಮ್ಯಾಥ್ಯೂ ವ್ಯಾಕರ್ ಕೂಡ ಇದೇ ಹೇಳಿದ್ದಾರೆ. ರಾತ್ರಿ ತಡವಾಗಿ ಮಲಗೋದು ನಿನ್ನ ನಿದ್ರಾಶಕ್ತಿ, ಆತ್ಮನಿಯಂತ್ರಣ, ಶಾಂತತೆ ಇವೆಲ್ಲವನ್ನು ಕೂಡ ಕುಗ್ಗಿಸುತ್ತೆ ಅಂತ. ಹೀಗಾಗಿ ರಾತ್ರಿ ನೀವು ಎಷ್ಟು ಬೇಗ ಮಲಗ್ತೀರೋ ಬೆಳಿಗ್ಗೆ ಅಷ್ಟೇ ಬೇಗ ಏಳಲು ಸಾಧ್ಯವಾಗುತ್ತೆ. ಬೆಳಿಗ್ಗೆ ಗೆದ್ದವನು ಆ ದಿನವೆಲ್ಲ ಗೆಲ್ಲುತ್ತಾನೆ. ಬಾಡಿ ಕಂಟ್ರೋಲ್. ನಿನ್ನ ಶರೀರ ಏನಿದೆ ಅಲ್ವಾ, ಅದು ನಿನ್ನ ಮನಸ್ಸಿಗೆ ಆದೇಶ ಕೊಡುತ್ತೆ. ನಾವು ಸಾಮಾನ್ಯವಾಗಿ ಏನ್ ಅನ್ಕೊಳ್ತೀವಿ ಅಂದ್ರೆ ಮೊದಲು ಮನಸ್ಸು ಬದಲಾಗಬೇಕು, ನಂತರ ಶರೀರ ಬದಲಾಗುತ್ತೆ ಅಂತ. ಬಟ್ ಸೈನ್ಸ್ ಇದಕ್ಕೆ ವಿರುದ್ಧವಾಗಿ ಹೇಳುತ್ತೆ. ನಿನ್ನ ಶರೀರ ನಿಂತಿರುವ ರೀತಿ, ನಿನ್ನ ಕುತ್ತಿಗೆ ಬಾಗಿದೆಯೋ, ನೇರವಾಗಿದೆಯೋ, ನಿನ್ನ ಕಣ್ಣುಗಳು ನೆಲ ನೋಡುತ್ತಿದೆಯೋ, ಮುಂದೆ ನೋಡುತ್ತಿದೆಯೋ, ಇವೆಲ್ಲ ನಿನ್ನ ಮನಸ್ಸಿಗೆ ಸಿಗ್ನಲ್ ಕಳುಹಿಸುತ್ತೆ. ನೀನು ಸದಾ ಕುಗ್ಗಿ ಕುಳಿತರೆ ನಿನ್ನ ಮನಸ್ಸು ಕೂಡ ನಿರ್ಧಾರ ಮಾಡುತ್ತೆ ನಾನು ದುರ್ಬಲ ಎಂದು. ಆದರೆ ಶರೀರ ನೇರವಾಗಿದ್ರೆ ಮನಸ್ಸಿಗೆ ನಾನು ಕಂಟ್ರೋಲ್ನಲ್ಲಿ ಇದ್ದೀನಿ ಅನ್ನೋ ಸಂದೇಶ ಹೋಗುತ್ತೆ. ಇದಕ್ಕೆ ಕಾರಣ ಮನಸ್ಸು ಮತ್ತು ಶರೀರ ಬೇರೆ ಬೇರೆ ಅಲ್ಲ, ಅದು ಒಂದೇ ವ್ಯವಸ್ಥೆ. ಮುಖದ ಮೇಲೆ ಗೊಂದಲ ಇರಬಾರದು. ನಮ್ಮ ಮುಖ ನಾವು ಮಾತನಾಡುವ ಮೊದಲೇ ಮಾತನಾಡುತ್ತೆ. ನೀನು ಏನೇ ಹೇಳದು ಇದ್ದರೂ ಕೂಡ ನಿನ್ನ ಮುಖ ನಿನ್ನ ಸ್ಥಿತಿಯನ್ನು ಹೊರಗೆ ತೋರಿಸಿ ಬಿಡುತ್ತೆ. ಮುಖದ ಮೇಲೆ ಗೊಂದಲ ಇದ್ದಾಗ ನೀನು ದುರ್ಬಲನಾಗುತ್ತೀಯ ಅಥವಾ ಗಾಬರಿಯಲ್ಲಿದ್ದೀಯೋ ಅಂತ ಎದುರಿನವನಿಗೆ ಒಂದು ಸಿಗ್ನಲ್ ಹೋಗುತ್ತೆ. ಅದಕ್ಕೆ ಅವನು ನೀನು ಮಾತನಾಡುವ ಮುಂಚೆ ನಿನ್ನನ್ನು ತೂಕ ಹಾಕ್ತಾನೆ. ಆದರೆ ಮುಖ ಶಾಂತವಾಗಿದ್ದರೆ ನಿನ್ನ ಮೌನದಲ್ಲಿದ್ದರೂ ನಿನ್ನ ಪ್ರೆಸೆನ್ಸ್ ಗಟ್ಟಿಯಾಗಿರುತ್ತೆ. ಜನ ನಿನ್ನನ್ನು ಕಂಟ್ರೋಲ್ನಲ್ಲಿ ಇರುವನು ಅಂತ ಕಾಣ್ತಾರೆ. ನಿನ್ನ ವ್ಯಾಲ್ಯೂ ನೀನೇ ಕಡಿಮೆ ಮಾಡಿಕೊಳ್ಳಬೇಡ. ನಿನ್ನ ಮೌಲ್ಯವನ್ನು ಜಗತ್ತು ಮೊದಲು ತೀರ್ಮಾನ ಮಾಡಲ್ಲ. ನೀನು ನಿನ್ನನ್ನು ಹೇಗೆ ನೋಡ್ತೀಯೋ ಅದೇ ಜಗತ್ತಿಗೆ ಸಿಗ್ನಲ್ ಹೋಗುತ್ತೆ. ನೀನು ಸದಾ ಸಾರಿ ಹೇಳ್ತಾ ಇದ್ರೆ, ನೀನು ಇಲ್ಲದೇ ಇರುವ ತಪ್ಪಿಗೂ ಹೊಣೆ ಹೊತ್ತರೆ ನೀನು ನಿನ್ನ ವ್ಯಾಲ್ಯೂವನ್ನು ನಿಧಾನವಾಗಿ ಕಡಿಮೆ ಮಾಡ್ಕೊಳ್ತಾ ಇದೀಯಾ ಅಂತ ಅರ್ಥ. ನೀನು ಎಲ್ಲದಕ್ಕೂ ಎಸ್ ಹೇಳೋದು ಒಳ್ಳೆತನ ಅಲ್ಲ, ಕೆಲವೊಮ್ಮೆ ನೋ ಹೇಳೋದು ಕೂಡ ನಿನ್ನ ವ್ಯಾಲ್ಯೂವನ್ನು ಉಳಿಸುತ್ತೆ. ಇದಕ್ಕೆ ಅಹಂಕಾರ ಅಂತ ಅನ್ನಲ್ಲ, ಇದು ಈಗೋ ಕೂಡ ಅಲ್ಲ, ಇದು ಒಂದು ಸೆಲ್ಫ್ ರೆಸ್ಪೆಕ್ಟ್. ಸೊ ನಿನ್ನ ಮೌಲ್ಯವನ್ನು ನೀನು ಕಡಿಮೆ ಮಾಡಿಕೊಳ್ಳಬೇಡ. ಕಡಿಮೆ ಮಾತನಾಡು, ಆದರೆ ತೂಕದಂತೆ ನಿಲ್ಲು. ನಮ್ಮಲ್ಲಿ ಅನೇಕರಿಗೆ ಅನಿಸುತ್ತೆ ಜಾಸ್ತಿ ಮಾತಾಡಿದರೆ ಜನ ನಮ್ಮನ್ನು ಗಮನ ಕೊಡ್ತಾರೆ ಅಂತ. ಆದರೆ ಜೀವನದಲ್ಲಿ ಗಮನ ಬರೋದು ಶಬ್ದದಿಂದ ಅಲ್ಲ, ಹಿಡಿತದಿಂದ. ಕಡಿಮೆ ಮಾತಾಡೋನು ದುರ್ಬಲನಲ್ಲ, ಅವನು ತನ್ನ ಮಾತಿಗೆ ತೂಕ ಕೊಡ್ತಾನೆ. ಅವನು ಮಾತನಾಡುವ ಮೊದಲೇ ಯೋಚಿಸ್ತಾನೆ. ಜಾಸ್ತಿ ಮಾತಾಡಿದ್ರೆ ನಮ್ಮ ಶಕ್ತಿ ಚದುರುತ್ತೆ, ಕಡಿಮೆ ಮಾತಾಡಿದ್ರೆ ನಮ್ಮ ಪ್ರೆಸೆನ್ಸ್ ಗಟ್ಟಿಯಾಗಿ ಇರುತ್ತೆ ಅಂತ. ಎಷ್ಟು ಬೇಕೋ ಅಷ್ಟೇ ಮಾತಾಡು. ಕೆಲವೊಂದು ಬಾರಿ ನೀನು ಮೌನದಲ್ಲಿದ್ದಾಗಲೇ ಎದುರಿನವನು ಗಾಬರಿಯಾಗುತ್ತಾನೆ.
ಕೆಟ್ಟ ಅಭ್ಯಾಸಗಳು ಮತ್ತು ಕೆಟ್ಟವರ ಸಹವಾಸವನ್ನು ತಪ್ಪಿಸು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಗಳಲ್ಲಿ ಒಂದು. ನೀನು ಏನ್ ಮಾಡ್ತಾ ಇದೀಯಾ ಅನ್ನೋದು ಎಷ್ಟು ಮುಖ್ಯನೋ ನೀನು ಯಾರ ಜೊತೆ ಇದೆಯಾ ಅನ್ನೋದು ಅಷ್ಟೇ ಮುಖ್ಯ. ಯಾಕಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಗಿಡದ ಮೇಲಿಂದ ಹದ್ದಿನ ಮೊಟ್ಟೆ ಜಾರಿ ಕೆಳಗೆ ಬೀಳುತ್ತೆ. ಆ ಮೊಟ್ಟೆ ಕೋಳಿ ಮೊಟ್ಟೆಗಳ ಜೊತೆಗೆ ಸೇರಿ ಬೆರೆತು ಹೋಗುತ್ತೆ. ಮುಂದೆ ಕೋಳಿ ಮರಿಗಳ ಜೊತೆಗೆ ಇದು ಕೂಡ ದೊಡ್ಡದಾಗುತ್ತೆ. ಆ ಹದ್ದಿನ ಮರಿ ಕೋಳಿ ಮರಿಗಳ ಜೊತೆಗೆ ಬೆಳೆಯುತ್ತೆ. ಆ ಹದ್ದಿನ ಮರಿಗೂ ಕೂಡ ತಾನು ಎತ್ತರಕ್ಕೆ ಹಾರಬಲ್ಲೆ ಎಂಬುದನ್ನೇ ಮರೆತು ಬಿಡುತ್ತೆ. ಆ ಹದ್ದಿನ ಸಾಮರ್ಥ್ಯ ಅದಕ್ಕೆ ಗೊತ್ತಿರುವುದಿಲ್ಲ. ಯಾಕಂದ್ರೆ ಅದು ಸಹವಾಸ ದೋಷ. ನೀನು ಕೆಟ್ಟವರಿಂದ ದೂರ ಸರಿದ್ರೆ ಅದು ದ್ರೋಹ ಅಲ್ಲ. ನೀನು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟರೆ ಅದು ನಿನ್ನ ತ್ಯಾಗನೂ ಅಲ್ಲ. ಅದು ನಿನ್ನ ಸ್ವಯಂ ನಿನ್ನ ರಕ್ಷಣೆ. ಯೋಚನೆ ಬಂದ ಕೂಡಲೇ ಪ್ರತಿಕ್ರಿಯೆ ಮಾಡಬೇಡ. ನಿನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ನಿನ್ನ ಪರಿಸ್ಥಿತಿಯಿಂದ ಬಂದವಲ್ಲ, ನಿನ್ನ ತಕ್ಷಣದ ಪ್ರತಿಕ್ರಿಯೆಯಿಂದ ಬಂದವು. ಮನಸ್ಸಿಗೆ ದಿನವಿಡೀ ತುಂಬಾ ಯೋಚನೆ ಬರುತ್ತೆ, ಆದರೆ ಪ್ರತಿಯೊಂದು ಯೋಚನೆಗೆ ಪ್ರತಿಕ್ರಿಯೆ ಕೊಡಬೇಕಂತ ಏನು ರೂಲ್ಸ್ ಇಲ್ಲ. ಹೆಚ್ಚಾಗಿ ನಾವು ಕೊಟ್ಟ ಮಾತುಗಳು, ಕಳೆದ ಅವಕಾಶಗಳು, ಮುರಿದ ಸಂಬಂಧಗಳು ಇವೆಲ್ಲವೂ ಸಹ ಆ ಕ್ಷಣದ ಪ್ರತಿಕ್ರಿಯೆಯಿಂದಲೇ. ತಕ್ಷಣ ರೆಸ್ಪಾನ್ಸ್ ಮಾಡೋದನ್ನ ಬಿಡು. ಒಂದು ಕ್ಷಣ ಯೋಚಿಸು, ಆಮೇಲೆ ಮಾತನಾಡು. ಈ 7 ಪಾಯಿಂಟ್ಗಳ ಜೊತೆಗೆ ಇನ್ನೂ ಒಂದಿಷ್ಟು ಪಾಯಿಂಟನ್ನು ಅಪ್ಲೈ ಮಾಡಿಕೊಳ್ಳಿ. ಇವತ್ತಿನ ದಿನ ಗಂಭೀರವಾಗಿ ತೆಗೆದುಕೋ. ಪ್ರತಿದಿನ ಒಂದು ಸಣ್ಣ ಸುಧಾರಣೆ ಮಾಡು. ಮಾತು ಕಡಿಮೆ ಮಾಡು, ಕೆಲಸ ಹೆಚ್ಚು ಮಾಡು. ಹೋಲಿಕೆ ಮಾಡುವುದನ್ನು ಮೊದಲು ಬಿಡು. ಬೇರೊಬ್ಬರ ಅಪ್ರೂವಲ್ಗಾಗಿ ಬದುಕೋದನ್ನು ಬಿಡು. ಭಯ ಇದ್ದರೂ ಕೂಡ ಮುಂದುವರೆಸು. ಸೋಲನ್ನು ಪಾಠವಾಗಿ ನೋಡು, ಸೋಲನ್ನು ಸೇಡಾಗಿ ನೋಡಬೇಡ. ಇವೆಲ್ಲವನ್ನು ಇವತ್ತಿನಿಂದಲೇ ಶುರು ಮಾಡು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮೊದಲಿಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವಿಡಿಯೋ ನಿಮಗೆ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.